ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರ ಫಲಾಫಲಗಳನ್ನು ನೋಡೋದಾದರೆ ಆರೋಗ್ಯದಲ್ಲಿ 1, ಅನಾರೋಗ್ಯ 3. ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕು. ಆಗ ಆರೋಗ್ಯದ ಕಡೆ ಗಮನ ಅಂದರೆ ಚಂಚಲತೆಗಳು ಸಹ ನಿಮಗೆ ಒಂದಷ್ಟು ಸುಸ್ತು ಮಾಡೋಂಥದ್ದು. ನೀವೇನು ಮಾಡ್ತಿರ್ತೀರಿ, ಒಂದಷ್ಟು ಓಡಾಟ, ಒಂದಷ್ಟು ಸುಸ್ತುಗಳಿಗೆ ಒಂದಷ್ಟು ಸಮಯಗಳನ್ನು ಕೊಡೋದ್ರಿಂದ ಸ್ವಲ್ಪ ಗಮನವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಆದಾಯ ಬಂದು 8, ವ್ಯಯ ಬಂದು 8 ಸಮ ಪ್ರಮಾಣದಲ್ಲಿರುತ್ತೆ. ಏಕೆಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಶನಿ ನಿಮಗೆ ಅಶುಭದಲ್ಲಿರ್ತಾರೆ. ಶನಿ ಯಾಕೆಂದರೆ ಈ ವರ್ಷ ಮಂತ್ರಿಯಾಗಿರೋಂಥದ್ದು ಶನಿ. ಕ್ರೋಧನಾಮ ಸಂವತ್ಸರದ ಅಕ್ಟೋಬರ್ ತಿಂಗಳ ಮಹಾಲಯ ಪಕ್ಷದ ಸೂರ್ಯಗ್ರಹಣದ ಒಂದಷ್ಟು ಗ್ರಹಣದಲ್ಲಿ ಖಗ್ರಸ್ತ ಗ್ರಹಣದಲ್ಲಿ ನಮಗೆ ಆಚರಣೆ ಇಲ್ಲದೆ ಹೋದ್ರೂ ಫಲಗಳನ್ನು ಅದನ್ನೇ ನಾವು ಅನುಭವಿಸಬೇಕಾಗುತ್ತೆ. ಫಲಾಫಲಗಳನ್ನ ಬರುವಂತಹ ಬಲಿಪಡ್ಡಮಿ ಅಂದ್ರೆ ಅಮಾವಾಸ್ಯೆ ಅಲ್ಲಿವರೆಗೆ ದೀಪಾವಳಿ ಅಮಾವಾಸ್ಯೆ ತನಕ ಈ ವರ್ಷದ ಫಲಗಳ 1 ತಿಂಗಳ ಫಲಗಳ ಪ್ರಕಾರದಲ್ಲಿ ಹೇಳಬೇಕು ಅಂದ್ರೆ ಒಂದಷ್ಟು ಅಶುಭದಾಯಕದಲ್ಲಿರುವಂಥದ್ದು. ಜೊತೆಗೆ ಗುರು ಸುಧ ಅಶುಭದಲ್ಲಿರ್ತಾರೆ ಈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ. ಯಾಕೆಂದ್ರೆ ಇದರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳ ಸಂಚಾರ. ನೀವು ಏನೋ ಅನ್ಕೊಂಡಿರ್ತೀರಿ, ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದೆ, ಈಗ ಈ ಥರ ಸಮಸ್ಯೆಗಳಾಗ್ತಾ ಇದೆ, ಒಂದಷ್ಟು ನನಗೆ ಸಮಸ್ಯೆಗಳು ಸಾಕಾಗ್ತಾ ಇಲ್ಲ, ನನ್ನ ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಇದೆ, ಒಂದಷ್ಟು ಒತ್ತಡಗಳು ಜಾಸ್ತಿ ಇದೆ, ನನ್ನ ಕುಟುಂಬದಲ್ಲಿ ಒಂದಷ್ಟು ವಿರೋಧಗಳಿದೆ, ಅಣ್ಣ ತಮ್ಮಂದಿರ ವಿರೋಧಗಳಿದೆ, ನಾನು ತುಂಬ ಎಚ್ಚರಿಕೆಯಿಂದಿರಬೇಕು, ತುಂಬ ಶತ್ರುತ್ವಗಳು ಜಾಸ್ತಿ ಇದೆ ನನಗೆ. ಇದೆಲ್ಲ ಭಾಸಗಳಿಗೆ ಕೇತು ನಿಮಗೆ ತಂದೆ ಕೊಡ್ತಾ ಇರ್ತಾರೆ. ಹಾಗಾಗಿ ಒಂದಷ್ಟು ಗಮನಹರವಾಗಿರಬೇಕು. ಜೊತೆಗೆ ನಿಮಗೇನಾಗಿದೆ ಅಂದರೆ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನು ನೋಡಬಹುದು ಅಕ್ಟೋಬರ್ ತಿಂಗಳಲ್ಲಿ. ಏನು ಸ್ವಲ್ಪ ಮಟ್ಟಿನ ಶುಭ ಫಲಗಳು ಅನ್ನೋದಾದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಏನು ಅಂದ್ರೆ, ಈಗ ಏನೋ 100 ಕೆಲಸಗಳು ಇಟ್ಕೊಂಡಿರ್ತೀರಿ, ಈ ತಿಂಗಳಲ್ಲಿ ಇಷ್ಟು ಮುಗಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರಿ, ಸ್ವಲ್ಪ ಫಲಗಳನ್ನು ನೀವು ನೋಡೋಂಥದ್ದು. ಜೊತೆಗೆ ಎರಡನೇ ವಿಚಾರವಾಗಿ ನೀವು ತಿಳಿಸ್ಕೊಳ್ಳೋದಾದ್ರೆ, ನಿಮ್ಮ ಕಾರ್ಯ ವ್ಯವಹಾರಗಳಲ್ಲಿ ಏನಾಗಿದೆ, ನಿಮ್ಮ ಕಾರ್ಯ ವ್ಯವಹಾರಗಳಲ್ಲಿ ಅಂತ ತಿಳಿಸೋದಾದ್ರೆ, ಮೊದಲನೇದಾಗಿ ಧನಹಾನಿ. ನಂಬಿಕೆಗಳ ಮೇಲೆ ವ್ಯವಹಾರ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಧನಹಾನಿ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ 3 ನಕ್ಷತ್ರಗಳ ಫಲಗಳಲ್ಲಿ ನಾನು ಹೇಳೋದಾದ್ರೆ, ಮಕರ ರಾಶಿ ಮಕರ ಲಗ್ನದವರಿಗೆ ತಗೊಳ್ಳೋದಾದ್ರೆ ಏನಾಗಿದೆ ಅಂದ್ರೆ, ಉದ್ಯೋಗ ವ್ಯವಹಾರಗಳಲ್ಲಿ ಒಂದಷ್ಟು ಹಿನ್ನಡೆ, ಅಲ್ಲೂ ಸುಧಾ ಧನಹಾನಿ ಅಂತಾನೆ ಹೇಳಂತದ್ದು. ಯಾವುದೇ ವ್ಯವಹಾರ ವ್ಯವಸ್ಥಾನ ಯಾವುದೇ ಇರಲಿ, ನಿಮಗೇನಾಗಿದೆ, ನಿಮಗೆ ಈ ತಿಂಗಳು ಸ್ವಲ್ಪ ಬರ್ಡ್ ಅಂತ ಅನ್ಸುತ್ತೆ. ಜೊತೆಗೆ ಏನಾಗಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಋತಂ ತಿರುಗಾಟಂ ವೃಥಾ ಖರ್ಚು, ಕೂಡಿಟ್ಟ ಹಣ ಖರ್ಚಾಗತಕ್ಕದ್ದು. ನೀವೇನು ಕೂಡಿಟ್ಟಿರ್ತೀರಿ ಅದು ಖರ್ಚಾಗತಕ್ಕದ್ದಾಗಿರುತ್ತೆ. ಜೊತೆಗೆ ಏನಾಗಿದೆ ಅಂದ್ರೆ ಅಪವಾದಗಳು. ಏನು ಅಪವಾದಗಳು? ಏನು ಅಂದ್ರೆ, ಸುಮ್ಮನೆ ನೀವು ಜ್ಞಾನಾರ್ಜನೆಯಲ್ಲಿ ತುಂಬಾ ಬುದ್ಧಿವಂತಿಕೆಯಲ್ಲಿ ಮಾತಾಡೋಕೆ ಹೋದ್ರೆ ನಿಮಗೆ ಅಲ್ಲಿ ತುಂಬಾ ನೀನು ದಡ್ಡ ಅಂತ ನಿರೂಪಿಸುವಂತಹ ಒಂದಷ್ಟು ಚಾಲೆಂಜ್ಗಳಾಗತ್ತೆ. ದಯವಿಟ್ಟು ನೀವೇನು, ನಿಮ್ಮ ಕೆಲಸಗಳಾಯ್ತಾ, ನೀವು ಅಲ್ಲಿಂದ ಮನೆಗೆ ಬನ್ನಿ. ನಿಮ್ಮ ವ್ಯವಸ್ಥೆಗಳು ಮುಗೀತಾ, ನೀವು ಪಡಿ ನೀವು ಮನೆಗೆ ಬನ್ನಿ. ನೀವು ವಾದಗಳಿಗೆ ಮತ್ತೆ ನೀವು ಏನಾದ್ರು ಒಂದು ಹೊಸ ಕ್ರಿಯೇಟಿವಿಟಿ ತೋರ್ಸಕ್ ಹೋಗೋದು, ಜೊತೆಗೆ ನೀವು ಯಾರೋ ಒಂದ್ ಹತ್ರ ಮಾತಾಡಕ್ ಹೋಗೋದು, ನಿಮ್ಗೆ ಬೇಕು ಅಂತಾನೆ ಸಮಾಧಾನ ಮಾತಾಡ್ತಾ ಅಗ್ರೆಸ್ ಆಗಿ ಮಾತಾಡೋಂಥದ್ದು. ಕುಟುಂಬದಲ್ಲೂ ಸಹ, ನಿಮ್ಮ ದಾಂಪತ್ಯದಲ್ಲೂ ಸಹ, ನಿಮ್ಮ ಕುಟುಂಬದಲ್ಲಿ ಹಿರಿಯವರು ಸಹ ನೀವು ಮಾಡ್ತಾರ ಕೆಲಸಗಳು ಎಲ್ಲರಿಗೂ ಅಸಮಾಧಾನವಾಗಿರುವಂಥದ್ದು. ನಿಮ್ಮ ಮುಂದೆ ತುಂಬಾ ಚೆನ್ನಾಗಿರ್ತಾರೆ, ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವಾಗಿರ್ತಾರೆ. ಹಾಗಾಗಿ ಒಂದಷ್ಟು ಮಾತುಕತೆಗಳ ಬಗ್ಗೆ ಗಮನ ಕೊಡಿ. ಕೋರ್ಟು ಕಚೇರಿ ಕೆಲಸಗಳು ಯಾವುದಿದೆ ನಿಮಗೀಗ, ನ್ಯಾಯಾಲಯ ಕಚೇರಿ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಒಂದಷ್ಟು ವಿಘ್ನಗಳು ಅಂತ ಹೇಳೋಂಥದ್ದು. ಸುಮ್ಮನೆ ತಿರುಗಾಟ, ಸುಮ್ಮನೆ ಸುತ್ತು, ಸುಮ್ಮನೆ ಖರ್ಚು, ವಕೀಲರ ಖರ್ಚು, ಸುಮ್ಮನೆ ಓಡಾಟ, ಅವ್ರಿಗೆ ಒಂದಷ್ಟು ಜನ ಸಾಕ್ಷಾಧಾರಗಳನ್ನು ಕರ್ಕೊಂಡು ಓಡಾಡೋಂಥದ್ದು, ದುಂದು ವೆಚ್ಚಗಳಿಗೆ ಈ ತಿಂಗಳು ನಿಮಗೆ ಅನುವು ಮಾಡಿಕೊಡ್ತಾ ಇರುತ್ತೆ. ಹಾಗಾಗಿ ಒಂದಷ್ಟು ದುಂದು ವೆಚ್ಚಗಳಿಗೆ ಅವಕಾಶವನ್ನು ಕೊಡಬೇಡಿ. ಜೊತೆಗೆ ದುಷ್ಟ ಜನರ ಸಹವಾಸ, ಅನಿರೀಕ್ಷಿತವಾಗಿ ಇತ್ತೀಚೆಗೆ ಹೊಸ ಸ್ನೇಹಿತರು, ಹೊಸ ಹಿತೈಷಿಗಳು, ಹೊಸ ಕುಟುಂಬದವರು ಯಾರು ಇರ್ತೀರಿ, ಅವ್ರಿಗೆ ಒಂದಿಷ್ಟು ದುಷ್ಟ ಜನರ ಒಂದಿಷ್ಟು ಸಹವಾಸಗಳು ಈ ತಿಂಗಳಲ್ಲಿ ನಿಮಗೆ ಆದ್ರೂ ಸಹ ನೀವು ಅವರವರಂತೆ ನೀವರಿವರಂತೆ, ಅವರಾಗೇ ಇರಲಿ, ನೀವಾಗೇ ಇರಲಿ. ಮಕರ ರಾಶಿ ಮಕರ ಲಗ್ನದವರು ನೀವಾಗೇ ಇರಬೇಕು. ಯಾಕೆಂದ್ರೆ ಇದರಿಂದ ಏನಾಗಿದೆ ಅಂತಂದಾಗ, ಮಿತ್ರತ್ವದಲ್ಲಿ ಶತ್ರುತ್ವ. ಯಾರೋ ಒಬ್ರು ಕಳ್ಸಿರ್ತಾರೆ, ಗುಪ್ತಚರ ಇಲಾಖೆ ತರ.
ನಿಮ್ಮನ್ನ ಒಂದಷ್ಟು ಸರ್ಚ್ ಮಾಡು, ಇವ್ರ ಬಗ್ಗೆ ಏನಾದ್ರು ಒಂದು ಎತ್ಕೊಂಡ್ ಬಾ, ಇವ್ರಿಗೆ ಒಂದಷ್ಟು ಅವಮಾನ ಮಾಡೋಣ ಅಂತ ಅಪನಿಂದನೆಗಳಿಗೆ ನಿಮ್ಮನ್ನ ಗುರಿ ಮಾಡೋದಕ್ಕೆ ಇದು ಕಾರಣವಾಗಿರುತ್ತೆ. ಜೊತೆಗೆ ಸ್ಥಳ ಬದಲಾವಣೆಗಳು ಅಂತ ಹೇಳುವಂಥದ್ದು, ನೀವು ಎಲ್ಲಿರ್ತೀರಿ ಆ ಸ್ಥಳ ಬದಲಾವಣೆಯಲ್ಲಿ ಬೇರೆ ಕಡೆ ಯೋಚನೆ ಮಾಡೋಂಥದ್ದು. ಇದನ್ನ ಬಿಡ್ತೀರಿ ಬೇರೆ ಕಡೆ ಗಮನ ಕೊಡೋದು, ಇದನ್ನ ಬಿಡ್ತೀರಿ ಬೇರೆ ಕಡೆ ವ್ಯವಸ್ಥೆ ಮಾಡೋಂಥದ್ದು. ಹೀಗಿರುವಂತಹ ಸ್ಥಳ ಬದಲಾವಣೆಗಳು ಸಹ ಆಗ್ಬರುತ್ತೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ಧೈರ್ಯದಿಂದ ನಿಮ್ಮ ಕೆಲಸಗಳನ್ನ ನೀವು ಸ್ಥಳ ಬದಲಾವಣೆಗಳಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗೋದು ಉತ್ತಮ. ಉದ್ಯೋಗ ಸ್ಥಳದಲ್ಲಿ ಟ್ರಾನ್ಸ್ಫರ್ ಅಥವಾ ಬಡ್ತಿ ಸಿಕ್ಕಿ ಬೇರೆ ಕಡೆ ಹೋಗುವಂಥದ್ದು, ಅಥವಾ ನಿಮ್ಗಿರುವಂಥದ್ರಲ್ಲಿ ಒಂದಷ್ಟು ಸಮಸ್ಯೆ ಮಾಡ್ಕೊಂಡು ಮನೆಗೆ ಹೋಗಿ ಒಂದಷ್ಟು ದಿನ ಇರೋಗುವಂಥದ್ದು, ಇವೆಲ್ಲ ಆಗ್ತಾ ಇರುತ್ತೆ. ಇದು ಈಗಿರುವಂತಹ ಒಂದು ತಿಂಗಳ, ಅಕ್ಟೋಬರ್ ತಿಂಗಳ ಒಂದಷ್ಟು ಸಮಸ್ಯೆಗಳು. ಜೊತೆಗೆ ಮಂಗಳ ಕಾರ್ಯಗಳಲ್ಲಿ ಅಡಚಣೆಗಳು, ಡೈವರ್ಸ್ ಕೇಸ್ ಮೊದಲನೇದಾಗಿ ಹೇಳ್ತೀವಿ ನಾವು. ದಾಂಪತ್ಯದಲ್ಲಿ ಯಾರು ಬಿಡುಗಡೆ ಆಗಿರ್ತೀರಿ, ಬಿಡುಗಡೆ ಮಾಡ್ಕೊಳ್ಳೋದಿಕ್ಕೂ ಸಮಸ್ಯೆ, ಬಿಡುಗಡೆ ಆದ್ಮೇಲೆ ಮತ್ತೆ ಇನ್ನೊಂದು ಹೊಸದಾಗಿ ಒಂದು ವರ ಅಥವಾ ಓದು ಹುಡುಕೋದಿಕ್ಕೂ ಸಮಸ್ಯೆಗಳು. ಮಕರ ರಾಶಿ ಮಕರ ಲಗ್ನದವ್ರಿಗೆ ಕುಟುಂಬದಲ್ಲಿ ಒಂದಷ್ಟು ವಿವಾಹಗಳು ಫಿಕ್ಸ್ ಆಗಿರುತ್ತೆ, ಎಂಗೇಜ್ಮೆಂಟು ಆಗಿರುತ್ತೆ, ನನಗೆ ಬೇಡ ಅಂತ ಬಿಡೋಂಥದ್ದು. ಇದರಿಂದ ಯಾರೋ ಒಬ್ಬರು ಸಮಸ್ಯೆಗಳಿಗೆ ಈಡಾಗಂಥದ್ದು. ಇದರಿಂದ ಏನಾಗಿದೆ ಅಂದಾಗ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಅನುವು ಮಾಡಿಕೊಟ್ಟಿರ್ತೀರಿ. ಇದರಿಂದ ಮಂಗಳ ಕಾರ್ಯಗಳು ಒಂದಷ್ಟು ನಿಲ್ಲಂಥದ್ದು, ದಿನ ಸರಿ ಇಲ್ಲ, ಇಲ್ಲ ಅವ್ರು ಇದಾಯ್ತು, ಇಲ್ಲಿ ಇವ್ರು ಇದಾಯ್ತು ಅಂತ ಸಣ್ಣ 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 ಕಾರಣಗಳಿಂದ ಇದರಿಂದ ಒಂದಷ್ಟು ಸಮಸ್ಯೆಗಳು ಮನಸ್ಸಿಗೆ ಬೀರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು, ಕುಟುಂಬದಲ್ಲಿ ಯಾರು ಮಕ್ಕಳಾಗಿ ಅಂದ್ರೆ ಒಂದಷ್ಟು ಬಾಲ್ಯಾವಸ್ಥೆಯಲ್ಲಿರುವಂಥವರಿಗೆ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಹಾಗಾಗಿ ಒಂದಷ್ಟು ವೈದ್ಯಕೀಯ ತಪಾಸಣೆ, ಹೃದಯ ಸಂಬಂಧಪಟ್ಟಂತಹ ಕಾಯಿಲೆ ಇರೋಂಥವ್ರು, ಪ್ರೌಢಲ್ಲಿ ವೃದ್ಧರು ಯಾರಿರ್ತೀರಿ ಅವ್ರಿಗೆ ಅಪಮೃತ್ಯು ದೋಷ ಅಂತಲೂ ಕಂಡು ಬರುತ್ತೆ. ಈಗಿರುವಂಥ ಸಂದರ್ಭದಲ್ಲಿ ಚೆನ್ನಾಗಿದ್ದ ಕಣೋ ಈ ರೀತಿ ಸಮಸ್ಯೆ ಮಾಡ್ಕೊಂಡ ಅನ್ನುವಂತಹ ದಿನಮಾನವನ್ನು ಎಚ್ಚರಿಕೆ. ಹಾಗಾಗಿ ಧೈರ್ಯವಾಗಿ ನಿಮ್ಮ ವೈದ್ಯಕೀಯರನ್ನ ನಿರಂತರವಾಗಿ ಸಂಪರ್ಕದಲ್ಲಿರೋದು ಒಳಿತು. ಜೊತೆಗೆ ನಿಮಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಅಶುಭ ಫಲಗಳನ್ನ ಫಸ್ಟ್ ತಿಳಿಸ್ಬಿಡ್ತಾರೆ ಯಾರೇ ಆದ್ರೂ, ಇದರಿಂದ ಇವನಿಗೆ ಲಾಸ್ ಆಗಿದೆ ಅಂತ. ಆದ್ರೆ ಡೆಪ್ತ್ ಪೂರ್ಣ ತಿಳ್ಕೊಂಡು ಮಾತಾಡಲ್ಲ, ಸುಮ್ಮನೆ ಏನೋ ಊಹಾಪೋಹ ಮಾತುಗಳಿಗೆ ಗಾಬರಿ ಆಗಂಥದ್ದು. ಮನಸ್ಸು ಚಿಂತೆ, ಮನಸ್ಸಿನ ವ್ಯಥೆ, ಇದರಿಂದ ಗಾಬರಿ ಆಗಂಥದ್ದು. ಯಾವುದಕ್ಕೂ ಪೂರ್ಣ ಪ್ರಮಾಣ ತಿಳ್ಕೊಂಡು ಮಾತಾಡಿ ಧೈರ್ಯವಾಗಿರ್ಬೇಕು. ಜೊತೆಗೆ ಏನಾಗಿದೆ, ಗುರು ಅಶುಭ ಫಲಗಳನ್ನು ಕೊಡೋದ್ರ ಜೊತೆಗೆ ಶನಿ ಅಶುಭ ಫಲಗಳನ್ನು ಕೊಡೋದ್ರ ಜೊತೆಗೆ ಶುಕ್ರ ಧೈರ್ಯಂತವಾಗಿರ್ತಾರೆ. ಆದರೆ ಕುಟುಂಬದಲ್ಲಿ ಅಂದ್ರೆ ಅಶುಭ ಸಂಚರಿಸುವಾಗ ಒಂದಷ್ಟು ಕುಟುಂಬಗಳಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿ ಒಂದಷ್ಟು ವಿಶ್ವಾಸ, ಒಂದಷ್ಟು ಬೆಳವಣಿಗೆಗಳನ್ನ ಕೊಡ್ತಾರೆ, ಚೆನ್ನಾಗಿರ್ತಾರೆ, ಚೆನ್ನಾಗಿರೋಂಥದ್ದು ಗುರು ಲಗ್ನದಲ್ಲಿ ಇದ್ದಾಗ. ಯಾಕೆಂದ್ರೆ ಕುಟುಂಬದಲ್ಲಿ ಸೌಖ್ಯ, ಕುಟುಂಬದಲ್ಲಿ ಪುಣ್ಯಕ್ಷೇತ್ರಗಳ ಒಂದಷ್ಟು ದರ್ಶನಗಳು ಅಂತ ಇದೆ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನಗಳು, ಅದರಿಂದ ಒಂದಷ್ಟು ಪಾಪಕರ್ಮಗಳು ಕಳ್ಕೊಂತೀರಿ, ಆಗ ಒಂದಷ್ಟು ಅನುಷ್ಠಾನಗಳನ್ನು ಮಾಡತಕ್ಕದ್ದು. ಯಾಕೆಂದ್ರೆ ಮಹಾಲಯ ಪಕ್ಷದಲ್ಲಿ ಈ ತಿಂಗಳ ಒಂದಷ್ಟು ದಶಮಿ ಅಂತ ಹೇಳ್ತೀವಿ, 10 ದಿನಗಳ ಕಾಲ, 9+1 ನವರಾತ್ರಿ 9, 10ನೇ ದಿವಸ ದಶಮಿ. ಈ 10 ದಿನಗಳ ಕಾಲ ಅಮ್ಮನವರ ಅನುಷ್ಠಾನ ಮಾಡೋದ್ರಿಂದ ಎಲ್ಲ ಶುಭ ಫಲಗಳನ್ನ ಕಾಣಬಹುದು. ಜಗನ್ಮಾತೆ ಅನುಷ್ಠಾನ ಆಶೀರ್ವಾದದಿಂದ ಒಂದಷ್ಟು ಫಲಗಳನ್ನ ಕಾಣಬಹುದು. ಒಂದಷ್ಟು ಅನ್ನದಾನವನ್ನು ಮಾಡಿ ಅಮ್ಮನವರ ದೇವಸ್ಥಾನದಲ್ಲಿರುವಂತವರಿಗೆ ಒಂದಷ್ಟು ಮಡಲಕ್ಕಿಯನ್ನು ಕೊಡಿ, ಅಂದ್ರೆ ಒಂದು ಸೀರೆ ಅಥವಾ ಅಮ್ಮನವ್ರಿಗೆ ಬೇಕಾದಂತಹ ಒಂದಷ್ಟು ಅಲಂಕಾರಿಕವಾಗಿ ಒಂದಷ್ಟು ವಸ್ತ್ರಗಳನ್ನು ಕೊಡಿ. ಅನ್ನದಾನವನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಸಹ ನೋಡ್ಬೋದು ಮಕರ ರಾಶಿಯವರು. ಯಾಕೆಂದ್ರೆ ತಾಯಿ ಅನುಷ್ಠಾನ ಎಲ್ಲರನ್ನು ನಿಷ್ಕ್ರಿಯವಾಗಿ ಎಲ್ಲ ಪುಣ್ಯಕರ ಕಡೆಗೆ ಕರ್ಕೊಂಡು ಹೋಗುತ್ತೆ. ಜೊತೆಗೆ ನಿಮಗೆ ಧರ್ಮ ಆಸಕ್ತಿಗಳು ಅಂತ ಹೇಳ್ತೀವಿ, ಈಗ ಅದೇ ತಿಳಿಸ್ಕೊಡ್ತಾ ಇದ್ದೀವಿ. ಇದರಿಂದ ನಾನು ನಿಮ್ಮ ಕಡೆ ನನ್ನ ಊರಲ್ಲಿ ಇದ್ರ ಮಾಡ್ತೀನಿ, ಇಲ್ಲ ನಮ್ಮ ದೇವಾಲಯಗಳು ಇದ್ರ ಮಾಡ್ತೀನಿ, ನನ್ನ ಕಡೆಯಿಂದ ಏನೋ ಸಹಾಯ ಮಾಡ್ತೀನಿ ಅಂತದ್ದು ಧರ್ಮ ಆಸಕ್ತಿಗಳಿಗೆ ನಿಮ್ಮನ್ನ ಒಲವು ಮಾಡುತ್ತೆ. ಜೊತೆಗೆ ಏನಾಗಿದೆ ಅಂತ ತಿಳಿಸ್ಕೊಡ್ಬೇಕು ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಸಾಧಾರಣವಾದಂತಹ ದಿನಮಾನಗಳು ಈ ತಿಂಗಳು ಪೂರ್ಣ. ಅಕ್ಟೋಬರ್ ತಿಂಗಳು ಸಾಧಾರಣ, ಪ್ರತಿನಿತ್ಯ ಅಲ್ಲ, ದಿನಾಲು ಸಾಧಾರಣ ದಿನಮಾನವಾಗಿರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಕರ್ಮಣ್ಯಮಾಧಿಕಾರಸ್ತು ಅಫಲೇಶುದಾಚನಃ, ನಿಮ್ಮ ಕರ್ಮ ನಿಮ್ಮ ಕರ್ತವ್ಯಗಳು ಆಲಸ್ಯದಲ್ಲಿರುತ್ತೆ, ಮಂದಗತಿಯದಲ್ಲಿರುತ್ತೆ, ನಿಮ್ಗೆ ಸೋಂಬೇರಿತನಗಳಲ್ಲೂ ಮಾಡ್ಕೊಳ್ಳೋಣ ಬಿಡು ಸೋಮಾರಿತನಗಳು. ಇದರಿಂದ ಒಂದಷ್ಟು ನಿಮಗೆ ನಿಮ್ಮ ಇನ್ಕ್ರಿಮೆಂಟ್ಗಳು ಕಮ್ಮಿ ಆಗ್ತಾ ಇರುತ್ತೆ, ನಿಮ್ಮ ಆದಾಯಗಳು ಕಮ್ಮಿ ಆಗ್ತಾ ಇರುತ್ತೆ, ಕೂಡಿಟ್ಟ ಹಣ ಖರ್ಚಾಗಂಥದ್ದು. ಹಾಗಾಗಿ ನಿಮ್ಮ ಕೆಲಸಗಳನ್ನ ನೀವೇ ಶ್ರಮ ವಹಿಸಿ ಮಾಡೋದು, ಶುಭ ಫಲಗಳನ್ನು ಕಾಣಬಾರದು. ಜೊತೆಗೆ ವ್ಯಾಪಾರ ವ್ಯವಹಾರಗಳು ಯಥೇಚ್ಛವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಭೂ ವ್ಯವಹಾರದವರು, ಕೈ ಬದಲಾವಣೆ ಮಾಡೋಂಥವರು, ರೈತಾಪಿ ವರ್ಗದವರು, ಹೈನುಗಾರಿಕೆಯವರು, ಇವರಿಗೆಲ್ಲ ವಿಶೇಷ ಲಾಭಗಳಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಮತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ ವಿಶೇಷವಾದ ಫಲಗಳು ಸಿಗುತ್ತೆ. ಅದರಲ್ಲೂ ಹೈನುಗಾರಿಕೆ ಬದಲಾವಣೆಗಳಲ್ಲಂತೂ ಕೇಳಲೇಬೇಡಿ, ತುಂಬಾ ವಿಶೇಷವಾದ ಬದಲಾವಣೆಗಳಲ್ಲಿ ನಿಮ್ಗೆ ಆದಾಯ ಮೂಲಗಳನ್ನು ನೋಡ್ಬೋದು. ಮಕರ ರಾಶಿಯವರಿಗೆ
ಓವರಾಲ್ ಈ ತಿಂಗಳಲ್ಲಿ ಮೊದಲನೇದಾಗಿ ದಿಕ್ಕುಗಳಲ್ಲಿ ನೀವು ಕೆಲಸಗಳನ್ನ ಮಾಡೋದಾದ್ರೆ ಶುಭ ದಿಕ್ಕು ಅಂತ ಹೇಳೋದಾದ್ರೆ ಪಶ್ಚಿಮ ಅಂತ ಹೇಳ್ತೀವಿ. ದಕ್ಷಿಣಂ ಪಶ್ಚಿಮ, ಎರಡು ದಿಕ್ಕುಗಳು ಶುಭ ಫಲಗಳನ್ನ ಕೊಡುತ್ತೆ ಮಕರ ರಾಶಿಯವರಿಗೆ. ನಿಮಗೆ ಶುಭ ವಾರಗಳನ್ನ ಹೇಳೋದಾದ್ರೆ ಬುಧವಾರ, ಶುಕ್ರವಾರ, ಶನಿವಾರ ವಿಶೇಷವಾದ ವಾರಗಳಾಗಿರುತ್ತೆ. ನೀವು ಅದರಿಂದ ನೀವು ಕೆಲಸಗಳನ್ನ ಸುಲಲಿತವಾಗಿ ಮಾಡಬಹುದು. ಜೊತೆಗೆ ಒಂದಷ್ಟು ಹರಳುಗಳು, ಒಂದಷ್ಟು ವಸ್ತ್ರಗಳು, ಒಂದಷ್ಟು ಆಭರಣಗಳು ನೀವೇನು ಪರ್ಚೇಸಿಂಗ್ ಮಾಡೋದ್ರಿದ್ರೆ ಅವರಿಗೆ ನೀಲ ಅಂದ್ರೆ ಬ್ಲೂ ಹರಳು, ಮತ್ತೆ ಹಸಿರು, ಮತ್ತೆ ಅಲ್ಲಿಂದ ಬಂದು ಪಚ್ಚೆ ಅಂತ ಹೇಳ್ತೀವಿ. ಪಚ್ಚೆ ಕಲರ್ ಅಂದ್ರೆ ಪಾಚಿ ಕಲರ್ ಅಂತದ್ದು ನಿಮ್ಗೆ ವಿಶೇಷವಾದಂತಹ ಹರಳುಗಳಾಗಿರುತ್ತೆ. ನಿಮಗೆ ವರ್ಣಗಳನ್ನ ತಗೊಳ್ಳೋದಾದ್ರೆ ನೀಲಿ, ಹಸಿರು ಮತ್ತು ಹಳದಿ ಈ ವರ್ಣಗಳು ವಿಶೇಷವಾಗಿ ಆಕರ್ಷಣೀಯವಾಗಿರುತ್ತೆ. ಬಾಯಲ್ಲಿ ನೀವು ಇವತ್ತು ಏನೋ ಒಂದು ಜಗಳ ಮಾಡಬೇಕು, ಏನೋ ಒಂದಿಷ್ಟು ವಿಚಾರಗಳಿರುತ್ತೆ, ಇವತ್ತು ಆಗೋದಿಲ್ಲ, ಆ ಕಲ್ಲರಲ್ಲಿ ಹೋಗಿ ನಿಮಗೆ ಒಂದಷ್ಟು ಲಾಭದಲ್ಲಿ ವಾಪಸ್ ಬರ್ತೀರಾ. ನಿಮಗೆ ಶುಭ ಸಂಖ್ಯೆಗಳನ್ನು ಹೇಳೋದಾದ್ರೆ 5, 6, 8 ವಿಶೇಷವಾದ ಸಂಖ್ಯೆಗಳಾಗಿರುತ್ತೆ. ಶುಭ ದಿನಾಂಕಗಳನ್ನು ಹೇಳೋದಾದ್ರೆ 1, 10, 19, 28ನೇ ತಾರೀಕು ಶುಭ ದಿನಾಂಕವಾಗಿರುತ್ತೆ. ಆದಷ್ಟು ಈ ತಿಂಗಳಲ್ಲಿ ನೀವು ಶಿವಾಲಯ, ಅಮ್ಮನವರ ದೇವಸ್ಥಾನ, ವಿಶೇಷವಾಗಿ ಅಭಿಷೇಕಗಳನ್ನ ಮಾಡಿಸೋದು, ಅನ್ನದಾನವನ್ನ ಮಾಡೋಂಥದ್ದು, ಧರ್ಮ ಆಸಕ್ತಿ ಉಳ್ಳಂಥ ಕೆಲಸಗಳನ್ನ ಮಾಡೋಂಥದ್ದು ವಿಶೇಷ ಫಲಗಳನ್ನ ಕೊಡುತ್ತೆ. ಜೊತೆಗೆ ಉದ್ದಿನ ಕಾಳನ್ನ ದಾನವನ್ನಾಗಿ ಕೊಡಿ. ಮಕರ ರಾಶಿಯವರಿಗೆ ಪರಿಹಾರ ಅಂದ್ರೆ ನಿಮ್ಮ ಕೈಯಲ್ಲಿ ಒಂದು 9 ಬಕ್ಸೆ ಉದ್ದಿನ ಕಾಳನ್ನ ನೀವು ಯಾರು ಬಡವರು ಅನ್ಸುತ್ತೋ ಅವ್ರಿಗೊಂದು ದಕ್ಷಿಣೆ, ಒಂದು ಚಿಪ್ಪು ಹಣ್ಣು ಇಟ್ಟು ವಿಳ್ಯದೆಲೆ ಇಟ್ಟು ಅವರಿಗೆ ನಂದಲ್ಲಪ್ಪ ಕೃಷ್ಣಾರ್ಪಣ ವಸ್ತು ಅಂತ ಕೊಡಿ. ಇದರಿಂದ ಕೇತು ಮುಕ್ತನಾಗಿರುವಂತಹ ಈ ಗ್ರಹಣ, ಸೂರ್ಯಗ್ರಹಣದ ಒಂದಷ್ಟು ಛಾಯೆ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ. ಒಳಿತಾಗ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.